ಜಿಕೆ ರೆಸಾರ್ಟ್ನಲ್ಲಿ ಹಿರೇಕಟ್ಟಿಗೆನಲ್ಲಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸಮ್ಮೇಳನ ಕೂಟ. ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೆನಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಕೈವಾರ ಕ್ರಾಸ್ ಬಳಿ ಇರತಕ್ಕಂಥ ಜಿಕೆ ರೆಸಾರ್ಟ್ ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಜರುಗಿತು. 2005-6ನೇ ಸಾಲಿನ ಹಿರೇಕಟ್ಟಿಗೆನಲ್ಲಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು 2 ದಶಕಗಳ ನಂತರ ಒಂದೆಡೆ ಸೇರಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. 20 ವರ್ಷಗಳ ಹಿಂದೆ ಕಲಿತ ವಿದ್ಯಾರ್ಥಿಗಳು ಇಂದು ಒಂದೆಡೆ ಸೇರಿ ಅಭೂತಪೂರ್ವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದರು. ನಮ್ಮ ಶಿಕ್ಷಕರು ಕೇವಲ ಪಠ್ಯ ಬೋಧಿಸಲಿಲ್ಲ, ಜೀವನದಲ್ಲಿ ಎದುರಾಗಬಹುದಾಗಿರತಕ್ಕಂಥ ಕಷ್ಟಗಳು ಹೇಗೆ ಎದುರಿಸಬೇಕು ಇರತಕ್ಕಂಥದ್ರ ಬಗ್ಗೂ ಸಹ ಕಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬದುಕು ಸಹ ರೂಪಿಸಿದರು ಎಂದು ಸ್ಮರಿಸಿದರು. ಹಾಗಾಗಿ ಹಿರೇಕಟ್ಟಿಗೆನಲ್ಲಿ ಪ್ರೌಢಶಾಲೆಯಲ್ಲಿ ಬೇಸಿಗೆ ರಜೆಯಲ್ಲಿ ಬಹಳ ದೊಡ್ಡ ಮಟ್ಟದ 2005-6ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಸಲುವಾಗಿ ರೂಪುರೇಷೆಗಳನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು 70ಕ್ಕೂ ಅಧಿಕ ಮಂದಿ ಸ್ನೇಹಿತರು ಜಿಕೆ ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಸ್ನೇಹ ಸಮ್ಮೇಳನ ಕೂಟವನ್ನು ಏರ್ಪಡಿಸಿದ್ದು, ಹಳೆಯ ಸ್ನೇಹಿತರನ್ನು ನೋಡಿ ಶಾಲೆಯಲ್ಲಿನ ನೆನಪುಗಳು ಮರುಕಳಿಸಿದಂತಾಗಿದೆ ಎಂದು ತಮ್ಮ ಹರ್ಷವನ್ನು ಮತ್ತು ಸಂತಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮೋಹನ್, ಸುಮನ್, ನವೀನ್, ಕೃಷ್ಣಮೂರ್ತಿ, ರಾಮಕೃಷ್ಣ, ಪ್ರದೀಪ್, ಎಂಪಿ ರಾಮಕೃಷ್ಣ, ಶ್ರೀನಾಥ್, ಜೇಡ್ರಳ್ಳಿ ಶ್ರೀನಾಥ್, ನಾಯಂದ್ರಹಳ್ಳಿ, ಮಾಧವರೆಡ್ಡಿ, ಶ್ರೀನಾಥ್, ಮೃತ್ಯುಂಜಯ, ನಿಡಗುರ್ಕಿ, ದೇವರಾಜ್, ಸುಳಿದೇನಹಳ್ಳಿ ರಮೇಶ್, ಶಿವರಾಜ್, ಶೋಭಾ, ಪವಿತ್ರ, ಜಿಎನ್ ವೆಂಕಟೇಶ್, ಪ್ರತಿಭಾ, ಮಮತಾ, ಚಂದ್ರಿಕಾ ಮತ್ತಿತರರು ಹಾಜರಿದ್ದರು. ಈ ದಿನ 2005-2006ನೇ ಸಾಲಿನ ನನ್ನ ಸಹಪಾಠಿ 2005-2006ನೇ ಸಾಲಿನ ನಮ್ಮ ಎಲ್ಲ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಉದ್ದೇಶ ಏನಂದರೆ, ಮುಂದಿನ ದಿನಗಳಲ್ಲಿ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಒಂದು ಉದ್ದೇಶದಿಂದ ಏನು ಮಾಡಿದ್ರೆ, ಚಿಕ್ಕದಾಗಿ ನಮ್ಮ 125 ಜನ ವಿದ್ಯಾರ್ಥಿಗಳಲ್ಲಿ ನಾವೊಂದು ಕೆಲವೇ ವಿದ್ಯಾರ್ಥಿಗಳು ಮುಂದೆ ಕಾರ್ಯಕ್ರಮ ಹೇಗೆ ಮಾಡಬೇಕು, ಗುರುವಂದನ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೇರಿರ್ತಕ್ಕಂಥದ್ದು. ಈ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹಪಾಠಿಗಳು ಏನಿವತ್ತು ಮುಂದಿನ ಕಾರ್ಯಕ್ರಮವನ್ನು ಯಾವ ರೀತಿ ಮುಂದಿನ ವರ್ಷ ಗುರುವಂದನ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೇರಿರ್ತಾರೆ. ಇವತ್ತು ಎಷ್ಟು ಜನ ಸುಮಾರು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಸೇರಿದ್ದಾರೆ? ನೀವು 80 ಜನ ಸೇರಿದ್ವಿ 125 ಜನದಲ್ಲಿ. ಇನ್ನೂ ಸೇರಬೇಕಾಯಿತು, ಕಾರಣಾಂತರಗಳಿಂದ, ಅವ್ರದ್ದೇ ಆದಂಥ ಕಾರಣಾಂತರಗಳಿಂದ ಮುಂದೆ ಗುರುವಂದನ ಕಾರ್ಯಕ್ರಮ ಬರ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಆ ಕಾರ್ಯಕ್ರಮನ ಯಾವ ರೀತಿ ನಾವು ಮಾಡಬೇಕು ಅದ್ರ ಪೂರ್ವಭಾವಿ ಸಭೆಯನ್ನು ಸೇರಿದ್ದು, ಮುಂದೆ ಯಾವ ರೀತಿ ಮಕ್ಕಳ ಏನು ಅವ್ರದ್ದೇ ಆದಂಥ ಒಂದು ಇದಿರ್ತಾರೆ ಪರೀಕ್ಷೆಗಳು ಏನು ಈಗ ನಮ್ಮ ಮುಂದೆ ಇರ್ತವೆ. ಆ ಕಾರ್ಯಕ್ರಮಗಳನ್ನು ಎಲ್ಲ ಹೇಳಿ ಮುಂದೆ ಬೇಸಿಗೆ ಬರುತ್ತಲ್ವ, ಆಗ ಎಲ್ಲ ಪರೀಕ್ಷೆಗಳ ಮುಕ್ತಾಯ ಇರ್ತದೆ. ಆಗೆಲ್ಲ ಸೇರಿ ನಾವು ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲೇ ಏನು ಹಿರೇಕಟ್ಟಿಗೆನಹಳ್ಳಿಯಲ್ಲಿ ನಾವು ಓದಿರ್ತಕ್ಕಂಥ ಶಾಲೆಯಲ್ಲಿ ಅದ್ದೂರಿಯಾಗಿ ಎಲ್ಲ ನಮ್ಮ ಗುರುಗಳನ್ನು ಸೇರಿಸಿ ಅಲ್ಲಿ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಅಂತಿಮವಾಗಿ ತೀರ್ಮಾನವನ್ನು ತಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ನಮ್ಮ ಮೋಹನ್ ಅವರು. ಯಾಕಂತಂದರೆ ಸುಮಾರು ಇದುವರೆಗೆ 4-5 ಬಾರಿ ನಾವು ಗ್ರೂಪನ್ನು ಮಾಡಿ ಅದು ಕಾರ್ಯಕ್ರಮನೇ ಯಶಸ್ವಿ ಆಗಲಿಲ್ಲ. ಈ ಕೇವಲ 20 ದಿನದಲ್ಲಿ ನಾವು ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದು, ಕಡಿಮೆ ಸಮಯದಲ್ಲಿ ಇವತ್ತು ಇದೇನು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೀತದೆ ಅದಕ್ಕೆ ಮೂಲರುವಾರಿ ಬಂದು ಇವರು ಮತ್ತು ನಮ್ಮ ಶಿವರಾಜ್ ಅವರು ತುಂಬ ಸಹಕರಿಸಿದ್ದಾರೆ. ಅದೇ ರೀತಿ ರಮೇಶ್ ಇರ್ಬೋದು, ಬೈರೆಡ್ಡಿ, ನಾಗೇಶು, ಮತ್ತು ಚಂದ್ರು, ಶ್ರೀಧರ್ ಮೂರ್ತಿ, ಮೃತ್ಯುಂಜಯ, ರಾಮಕೃಷ್ಣ, ಮುರಳಿ, ಮುನ್ರಾಜ್ ಇವರೆಲ್ಲರೂ ಸಹ ತುಂಬ ಸಹಕರಿಸಿದ್ದಾರೆ. ಅದೇ ರೀತಿ ನಮಗೆ ಹುಡುಗಿರು ಅಂತ ವಿಚಾರ ಬಂದಾಗ ನಮಗೆ ಮಮತಾ ಮತ್ತು ಪವಿತ್ರ ಅವರು ತುಂಬ ಸಹಕರಿಸಿದ್ದಾರೆ. ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನಂಬರ್ಗಳನ್ನೆಲ್ಲನೂ ಸಹ ಅವರು ಬೇರೆ ಕಡೆಯಿಂದ ಪಡೆದು ಗ್ರೂಪ್ಗೆ ಆ್ಯಡ್ ಮಾಡಿ ಇವತ್ತು ನಾವೆಲ್ಲರೂ ಮತ್ತೆ ನಮಗೆ ಈ ವಾತಾವರಣ ನೋಡಿದಾಗ ಮತ್ತೆ ನಾವು 10ನೇ ತರಗತಿಯಲ್ಲಿ ಇದ್ದೀರಿ ಅನ್ನಿಸ್ತು. ಆ ಒಂದು ವಾತಾವರಣನ ಇಲ್ಲಿ ಪಾಸಿಟಿವ್ ಎನರ್ಜಿ ಥರ ಇದು ಮಾಡಿಕೊಟ್ಟಿರೋದು ಮೂಲ ಪ್ರೇರಣೆ ಬಂದು ನಮ್ಮ ಮೋಹನ್. ಹಾಗಾಗಿ ಮೋಹನ್ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನನ್ನ ಹೆಸರು ಸರಸ್ವತಿ ಅಂತ. ನಾವು 2005-2006ನೇ ಸಾಲಿನ ಬ್ಯಾಚ್ನ ಮಕ್ಕಳು, ಎಲ್ಲ SSLC ಮಕ್ಕಳು. ಆದರೆ ಅವಾಗೆಲ್ಲನೂ ನಾವು ತುಂಬ ಒಂಥರ ಮುಗ್ಧತೆಯಿಂದ ಕೂಡಿದ್ವಿ. ಏನು ಗೊತ್ತಾಗ್ತಾ ಇರಲಿಲ್ಲ. ಒಳ್ಳೆ ಗರಿಸು ಬಾಯಿಸು ಅನ್ನೋದು ಯಾವುದೇ ಭೇದ ಭಾವವಿಲ್ಲದೆ ತುಂಬ ಚೆನ್ನಾಗಿದ್ವಿ. ಈಗ ಅಂದರೆ ಸ್ವಲ್ಪ ಚೆನ್ನಾಗಿದೆ. ಪ್ರೋಗ್ರಾಮ್ ಅಂತೂ ತುಂಬ ಇಷ್ಟ ಆಯಿತು. ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾರು ಪ್ಲ್ಯಾನ್ ಇರಲಿಲ್ಲ. ಯಾರು ನಮ್ಮ ಫ್ರೆಂಡ್ಸು ಸ್ವಲ್ಪ ಜನ ಪ್ಲ್ಯಾನ್ ಮಾಡಿದ್ರು ಸಹ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಮಾಡಿ ಇಷ್ಟೆಲ್ಲ ಶ್ರಮ ವಹಿಸಿ ನಮಗೆ ಕರೆಸಿದ್ರು. ಆದರೆ ಮನೆಯಲ್ಲಿ ಯಾವುದೇ ಹಬ್ಬ ಮಾಡಿದ್ರು ಇಷ್ಟು ಖುಷಿಯಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತಂತೂ ಒಂಥರ ಹಳೆ ನೆನಪು
ಆಗಿನ ಒಂದು ನಮ್ಮ ಒಂದು ಕ್ಲಾಸಲ್ಲಿ ನಡೆದಂಥ ಘಟನೆಗಳು ಎಲ್ಲ ನೆನ್ಪು ಮಾಡ್ಕೊಂಡು ಇನ್ನೊಂದ್ಸರಿ ನಾವು ಏನು ಮಾಡಿ ಆದರೆ ಇನ್ನೊಂದ್ಸರಿ SSLC ಹೋಗಿ ಅದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಅಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಮುಗ್ಧರಾಗಿದ್ರು ಆವಾಗ್ಲೂ ಈಗಲೂ ಸಹ ಹಾಗೆ ಇದ್ದಾರೆ. ಯಾರೇ ಗರ್ಲ್ಸ್ ಆಗಿರಲಿ ಅಥವಾ ಬಾಯ್ಸ್ ಆಗಿರಲಿ ಒಂಥರ ಪ್ರೀತಿ ವಿಶ್ವಾಸ ಅನ್ನೋದು ಇನ್ನು ನಮ್ಮ ಬ್ಯಾಚ್ ಅನ್ನೋದೇ ಒಂಥರ ತುಂಬ ಪ್ರೀತಿಯಿಂದ ನೋಡ್ತಾರೆ. ಯಾವತ್ತಿದ್ರೂ ಇವರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಶೋಭಾ ಅಂತ ಹೇಳ್ಬಿಟ್ಟು ನಾವು ಓದಿದ್ದು 2005-6ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಿರೇಕಡಿಗೆನಹಳ್ಳಿಯಲ್ಲಿ ಬ್ಯಾಚ್ ನಮ್ಮದು ಇದೆಲ್ಲನೂ. ಎಲ್ಲ ನಾವು ಕೆಲವೊಂದು ಸ್ನೇಹಿತರು ತುಂಬಾ ಶ್ರಮಪಟ್ಟು ಇದನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಅವ್ರು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಅದಕ್ಕೆ ತುಂಬ ಸಂತೋಷ ಆಯಿತು. ಸುಮಾರು 20 ವರ್ಷದ ನಂತರ ನಾವು ಇಷ್ಟು ಒಟ್ಟಿಗೆ ಸೇರಿರೋದು, ಒಂದು ಇಷ್ಟು ಮುಖಗಳು ಇಷ್ಟು ಒಂದೇ ಸರಿ ಯಾವತ್ತೂ ಯಾರೂ ಸಿಕ್ಕೇ ಇರಲಿಲ್ಲ. ಇವತ್ತು ಸಿಕ್ಕಿರೋದು ಒಂದು ಹಬ್ಬದ ಸಡಗರನೇ ಇದೆ ನಮಗೆಲ್ಲರಿಗೂ ಫ್ರೆಂಡ್ಸ್ ಇದರಲ್ಲಿ. ಅಷ್ಟು ಚೆನ್ನಾಗಿದೆ. ಮುಂದೆ ಇದೆ ನೆಕ್ಸ್ಟ್ ಸಮ್ಮರ್ ಇದರಲ್ಲಿ ಬೇಸಿಗೆದಲ್ಲಿ ಮಾಡಬೇಕಂತಾಗ ಎಲ್ಲರಿಗೂ ಅನುಕೂಲವಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಯದಲ್ಲಿ ಮಾಡ್ಕೋಬೇಕು ಅಂತ ಇದ್ದೀವಿ. ಹಂಗಾಗಿ ಎಲ್ಲರೂ ಈಗ ಟೀಚರ್ಸು ನಮ್ಮ ಗುರುಗಳಿಂದ ಹಿಡಿದು ನಮ್ಮ ಎಲ್ಲ ಈಗ ಮಿಸ್ ಆಗಿರೋ ಫ್ರೆಂಡ್ಸನ್ನು ಸಮೇತ ಅವರನ್ನು ಸೇರಿಸಿ ಒಟ್ಟಾರೆಯಾಗಿ ಎಲ್ಲನೂ ನಾವು ಒಂದು 10th ಆಮೇಲೆ ಇನ್ನೊಂದ್ಸರಿ 10th ಮಾಡ್ದಂಗೆ ಇರಬೇಕು, ಅಷ್ಟು ಇದರಲ್ಲಿ ಅನಿಸ್ಬೇಕು ಅನ್ನೋ ಇದ್ರಲ್ಲಿ ನಮ್ದಿದೆ ಸರ್. ಎಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.